ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ KE ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವರು 12 ಮಾರ್ಚ್ 2024ಕ್ಕೆ ಒಂದು ರೆಕ್ರೂಟ್ಮೆಂಟ್ನ ಮಾಡ್ತೀವಿ ಅಂತ ನೋಟಿಫಿಕೇಶನ್ ಬಿಟ್ಟಿದ್ರು. ಬಟ್ ಆಮೇಲೆ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರು. ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋಕ್ಕೆ ಡಿಸೆಂಬರ್ 4ರಿಂದ ಶುರುವಾಗಿ ಜನವರಿ 3, 2025 ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಇವರು ಯಾವುದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ವಿದ್ಯಾರ್ಹತೆ ಬೇಕು ಮತ್ತು ಏನು ಸ್ಯಾಲ್ರಿ ಸಿಗುತ್ತೆ, ಅಪ್ಲಿಕೇಶನ್ ಹೇಗೆ ಹಾಕೋದು ಎಲ್ಲದನ್ನು ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಅಪ್ಲಿಕೇಶನ್ನ ಹೋಗಿ KAR.nic.in ಅಥವಾ CETonline.karnataka.government.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ನೋಡೋದಾದರೆ, ಸೀನಿಯರ್ ಪ್ರೋಗ್ರಾಮರ್ 2 ವ್ಯಾಕೆನ್ಸಿ ಖಾಲಿ ಇದೆ. ಉಳಿಕೆ ಮೂಲ ವೃಂದ 1 ಹುದ್ದೆ, ಇನ್ನು ಕಲ್ಯಾಣ ಕರ್ನಾಟಕ 1 ಹುದ್ದೆ ಇದೆ. ಇನ್ನು ಜಾಬ್ ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ 52,650 ಇಂದ 97,100 ಸಿಗುತ್ತೆ. ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು. ಈ ನೋಟಿಫಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೋಬೋದು. ಇನ್ನು ಜೂನಿಯರ್ ಪ್ರೋಗ್ರಾಮರ್ ಅದಕ್ಕೂ ಕೂಡ 2 ವ್ಯಾಕೆನ್ಸಿ ಇದೆ. ಉಳಿಕೆ ಮೂಲ ವೃಂದ 1, ಕಲ್ಯಾಣ ಕರ್ನಾಟಕ 1. ಇನ್ನು ಜೂನಿಯರ್ ಕನ್ಸೋಲ್ ಆಪರೇಟರ್ 4 ವ್ಯಾಕೆನ್ಸಿ ಇದೆ. ಉಳಿಕೆ ಮೂಲ ವೃಂದ 3, ಕಲ್ಯಾಣ ಕರ್ನಾಟಕ 1 ಹುದ್ದೆ ಇದೆ. ಇನ್ನು ಸ್ಯಾಲ್ರಿ ನೋಡಿದರೆ 37,900 ಹಿಡಿದು 70,850 ಸಿಗುತ್ತೆ. ಇನ್ನು 4ನೇ ಹುದ್ದೆ ಬಂದು ಕಂಪ್ಯೂಟರ್ ಆಪರೇಟರ್ 4 ವ್ಯಾಕೆನ್ಸಿ ಇದೆ. ಇದಕ್ಕೆ ಹೈದರಾಬಾದ್ ಕರ್ನಾಟಕ 1 ಹುದ್ದೆ ಖಾಲಿ ಇದೆ. ಇನ್ನು ಉಳಿದಿದ್ದಕ್ಕೆ 3 ಹುದ್ದೆ ಖಾಲಿ ಇದೆ. ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ 30,350 58,250. ಇನ್ನು 5ನೇ ವೇಕೆನ್ಸಿ ನೋಡೋದಾದ್ರೆ ಸಹಾಯಕ 3 ಹುದ್ದೆಗಳು ಖಾಲಿ ಇದೆ. ಹೈದರಾಬಾದ್ ಕರ್ನಾಟಕ 1, ಇನ್ನು ಉಳಿದಕ್ಕೆ 2. ಇದಕ್ಕೂ ಸ್ಯಾಲ್ರಿ 30,350 58,250 ಇರುತ್ತೆ. ಇನ್ನು 6ನೇ ಹುದ್ದೆ ಕಿರಿಯ ಸಹಾಯಕ 8 ವ್ಯಾಕೆನ್ಸಿಗಳಿದೆ. ಹೈದರಾಬಾದ್ ಕರ್ನಾಟಕ 1, ಇನ್ನು ಉಳಿದಕ್ಕೆ 7 ವ್ಯಾಕೆನ್ಸಿ ಇದೆ. ಇದಕ್ಕೆ ಸ್ಯಾಲ್ರಿ ನೋಡೋದಾದ್ರೆ 21,400 42,100 ಇರುತ್ತೆ. ಯಾವ ಪೋಸ್ಟ್ಗೆ ಏನು ವಿದ್ಯಾರ್ಹತೆ ಇರಬೇಕು ಅಂತ ನೋಡೋದಾದ್ರೆ, ಇಲ್ಲಿ ಸೀನಿಯರ್ ಪ್ರೋಗ್ರಾಮ್ಗೆ ನೋಡ್ಬೋದು. ನೀವು ಯಾವ್ದಾದ್ರು ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇದರಲ್ಲಿ ನೀವು ಇಂಜಿನಿಯರಿಂಗ್ನ ಮಾಡಿರಬೇಕು. ಹಾಗೆ ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಹಾಗಿದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಜೂನಿಯರ್ ಪ್ರೋಗ್ರಾಮರ್ ಇದಕ್ಕೆ ನೋಡೋದಾದ್ರೆ ಇದಕ್ಕೂ ಕೂಡ ಸೇಮ್ ಎಲಿಜಿಬಿಲಿಟಿ. ಇನ್ನು ಜೂನಿಯರ್ ಕನ್ಸೋಲ್ ಆಪರೇಟರ್ ಇದಕ್ಕೆ ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಇದರಲ್ಲಿ ಇಂಜಿನಿಯರಿಂಗ್ ಮಾಡಿರಬೇಕು. ಹಾಗೆ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನಾಲೆಡ್ಜ್ ಇರಬೇಕು. ಅದರಲ್ಲಿ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಕಂಪ್ಯೂಟರ್ ಆಪರೇಟರ್ ಇದಕ್ಕೆ ನೋಡೋದಾದ್ರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದರಲ್ಲಿ BCA ಅಥವಾ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ BSc ಮಾಡಿರಬೇಕು. ಇನ್ನು ಸಹಾಯಕ ಈ ಹುದ್ದೆಗೆ ನೋಡೋದಾದ್ರೆ ಕಾನೂನು ರೀತಿಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಅಂದರೆ LLB ಅದನ್ನ ಮಾಡಿರಬೇಕು. ಇದಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಬೇಕು. ಇನ್ನು ಕಿರಿಯ ಸಹಾಯಕ ಇದಕ್ಕೂ ಕೂಡ ಯಾವ್ದಾದ್ರು ಒಂದು ಡಿಗ್ರಿ ಇರಬೇಕು ಮತ್ತು ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಇನ್ನು ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರ ಇದಕ್ಕೆ ನೋಡೋದಾದ್ರೆ ನೀವು PUC ಅಥವಾ ಅದರ ಈಕ್ವಲೆಂಟ್ ಯಾವ್ದಾದ್ರು ಮಾಡಿದ್ರೆ ಆಗುತ್ತೆ. ಇನ್ನು KSEEB ಅವರು ಮಾಡೋ ಕನ್ನಡ ಮತ್ತು ಇಂಗ್ಲಿಷ್ ಹಿರಿಯ ದರ್ಜೆಯ ಬೆರಳಚ್ಚುಗಾರರ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿರಬೇಕು. ಆಗಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ ಜನರಲ್ OBC ಕ್ಯಾಟಗರಿ 2A 2B 3A 3B ಇವ್ರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಇವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು PWD ಅವರಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ನ ಫೀಸ್ನ ನೀವು ಈ ವೆಬ್ಸೈಟಲ್ಲಿ ಕಟ್ಟಬೇಕಿರುತ್ತೆ. ಅಂದರೆ ಅಪ್ಲಿಕೇಶನ್ ಹಾಕಾದ್ಮೇಲೆ ನಿಮಗೆ ಅಲ್ಲೇ ಆಪ್ಷನ್ಸ್ ಕೊಡ್ತಾರೆ ಅಪ್ಲಿಕೇಶನ್ ಫೀಸ್ನ ಕಟ್ಟೋಕ್ಕೆ. ಅಲ್ಲಿ ಅಪ್ಲಿಕೇಶನ್ ಫೀಸ್ನ ಕಟ್ಟೋದಿರುತ್ತೆ. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದ್ರೆ ಜನರಲ್ ಅವ್ರಿಗೆ 35 ವರ್ಷ, 2A 2B 3A 3B ಅವ್ರಿಗೆ 38 ವರ್ಷ. ಇನ್ನು SC ST ಮತ್ತು ಪ್ರವರ್ಗ 1 ಇವ್ರಿಗೆ ನೋಡೋದಾದ್ರೆ 40 ವರ್ಷ ಏಜ್ ಲಿಮಿಟ್ ಇರುತ್ತೆ. ಹಾಗೆ ಇದ್ರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಆ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ನಿಮ್ಮದು ಯಾವ ಥರ ಮಾರ್ಕ್ಸ್ ಬರುತ್ತೆ ಮತ್ತು ನಿಮ್ಮದು ಡಿಗ್ರಿಲೆಲ್ಲ ಎಷ್ಟು ಮಾರ್ಕ್ಸ್ ಇತ್ತು ಅದ್ರ ಮೇಲೆಲ್ಲ ನೋಡ್ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೆಲೆಕ್ಟ್ ಆದಮೇಲೆ ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಇಲ್ಲಿದೆ. ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅಥವಾ ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಸೊ ಮತ್ತೆ ಈ ಅಪ್ಲಿಕೇಶನ್ನ
ಡಿಸೆಂಬರ್ 4ರಿಂದ ಹಿಡಿದು ಜನವರಿ 3ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲಿಕೇಶನ್ ಹಾಕಿ. cet.karnataka.gov.in ಆ ಪೇಜ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಅದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.